ಚೇತನಾ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿರೇ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಯಾವುದಾಯ್ತು ಈಗ ಹೊಸ ಪ್ರಶ್ನೆ ಶುರುವಾಯ್ತು. ಈಗ ಏನು ಹೊಸ ಹೊತ್ತು ಗೃಹಸ್ಥರು ದೊಡ್ಡವರು ಯತಿಗಳು ದೊಡ್ಡವರು ಏನು ಹೇಳ್ಬೇಕು ಉತ್ತರ ಅದಕ್ಕೆ? ಅದಲ್ಲ, ನಾವು ದೊಡ್ಡವರು ಮುಂದೆಗಳು ದೊಡ್ಡವರು ಅಂತ ಕೇಳಿದರೆ ಬೇಗ ಮುಕ್ತಿ ಆಗುತ್ತೆ, ನಾವೇ ದೊಡ್ಡ ಹಾಗೆಲ್ಲ ಹೇಳಬಾರ್ದು. ಏನು ಹೇಳಬೇಕು? ಮುಕ್ತಿ ರಿಸಲ್ಟ್ ನೋಡಬೇಕು. ರಿಸಲ್ಟ್ ಯಾರು ಜಾಸ್ತಿ ಇದೆ. SSLC ಅಷ್ಟೇ ಕೆಲಸ ಸಿಕ್ತು. ಇವ್ರು ಪಾಪ ಎಷ್ಟೋ ವರ್ಷ ಇನ್ನೂ ಓದ್ತಿದ್ದಾನೆ, ಇನ್ನೂ ವಾರಾನ್ನ ಅದು ಬೇರೆ, ಜೊತೆಗೆ ವಾರಾನ್ನೇ ಬೇರೆ. ಇವನು ಆ ಕೆಲಸ ಸಿಕ್ಕೊಂಡು ಮದುವೆಯಾಗಿ ಇದಾಗ್ಬಿಡ್ತೀವಿ. ಅವನಿಗೆ SSLC ಕೆಲಸ ಸೇರಿಕೊಂಡ, ಸಂಬಳ ದುಡ್ಡು ಬಂತು, ಮದುವೆ ಆದ, ಕೆಲಸ ಸೆಟ್ಲಾಗಿಬಿಟ್ಟ. ಅವನಿನ್ನೂ ವಾರನ್ನೇ ಮಾಡ್ಕೊತಾನೆ ಇದ್ದಾನು ಅವನು. ಬಟ್ ಯಾವಾಗ ಗೊತ್ತಾಗುತ್ತೋ ಅವನ ಮಹಿಮೆ ನಿಮಗೆ? ಕೋರ್ಸ್ ಬೇಸ್ ಕೆಲಸ ಸಿಕ್ಕಾಗ ಇವ್ರಿಗೆ ಗಾವಿ ಅಳ್ಳೆಟ್ಟು ಆಟ್ಮೇಲೆ ಹೋಗ್ಬಿಟ್ಟಿರ್ತಾರೆ. ಆದ್ದರಿಂದ ನಾವು ಎಂದೂ ಸಾಧನೆಯ ಕ್ವಾಲಿಟಿ ಮುಖ್ಯನೇ ಹೊರತು ಏನು ಮುಖ್ಯ ಅಲ್ಲ, ಕ್ವಾಂಟಿಟಿ ಮುಖ್ಯ ಅಲ್ಲ. ಅವರಲ್ಲಿ ಎರಡೂ ಇದೆ ಬ್ರಹ್ಮದೇವರಲ್ಲಿ, ಆ ಕ್ವಾಂಟಿಟಿ ಎರಡೂ ಇದೆ ನಮಗೆ. ಆದ್ದರಿಂದ ಅದು ರೀತಿಯೇ ಬೇರೆ ಅಂತ ಹೇಳಿದರು. ಈ ಒಂದು ಆಯ್ತು ಬಿಡಿ, ಭಾರಿ ಚೆನ್ನಾಗಿದೆ ನಿಮ್ಮ ಸಿದ್ಧಾಂತ, ಎಲ್ಲರಿಗೂ ಹೇಳ್ಕೊಂಡು ಓಡಾಡಬೇಡ ಆಗಿದೆ, ಎಲ್ಲರಿಗೂ ಹೇಳ್ಕೊಂಡು ಓಡಾಡ, ಕಂಡವ್ರನ್ನ ಬಾರಾಯಲ್ಲಿ ನಮ್ಮ ಸಿದ್ಧಾಂತ ಹೇಳ್ಬೋದು ಅಂತ ಕೇಳಿದರೆ ಹಾಗೆ ಹೇಳಬಾರ್ದು ಅಂತ ಹೇಳಿದರು. ಯಾಕೆ? ನಚ ಆವಿಷ್ಕಾರೇಣ ಕಥನಾತ್ ಅಶೇಷತೋಪಿ ಯೋಗ್ಯಾ ಜ್ಞಾನಿನೋ ಭವಂತಿ ಇತಿ. ಏನಾಯ್ತದ? ಇತಿ ಆಸ್ಥಾನ ಚತ್ವರಾದಿಷು. ಆಸ್ಥಾನ ಚತ್ವರಗಳು ಅಂದರೆ ಸರ್ಕಲ್ಸು. ಚತ್ವರ ಅಂದರೆ ಸರ್ಕಲ್ ಅಂತ ಅರ್ಥ. ಸರ್ಕಲ್ಗಳಲ್ಲಿ ಈ ಉಪನ್ಯಾಸ ಮಾಡ್ತಾ ಕೊಡ್ಬೋದಲ್ಲ. ಚಿತ್ವೈವ ಪ್ರಕಥನೀಯಂ. ಆದ್ದರಿಂದ ನಾವು ಇದನ್ನು ಆದಷ್ಟು ಬಿಡ್ತಲ್ಲಿ ಮಾಡೋಣ. ಪ್ರತಿ ಸರ್ಕಲ್ಲಲ್ಲೂ ಒಂದು ಇಟ್ಕೊಂಡ್ಬಿಡೋದು, ಪ್ರವಚನ ಅಂತ ಇಟ್ಕೊಂಡ್ಬಿಟ್ಟು ಒಂದೆಲ್ಲ ಕೂಡಿಸ್ಕೊಂಡ್ಬಿಟ್ಟು ಭಾಳ ಶ್ರೇಷ್ಠವಾದ ಸಿದ್ಧಾಂತ ಫಾಲೋ ಮಾಡಿ ಅಂತ ಹೇಳ್ಬೋದಾ ಅಂದರೆ ಹಾಗೆಲ್ಲ ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾತಕ್ಕೆ? ನಚ ಅದು ಶುರು ಮಾಡಿದ್ರು ಅದಕ್ಕೇನೆ. ನಚ ಆವಿಷ್ಕಾರ ಅಂದ್ರೇನು? ತಿಳಿಸ್ಕೊಡೋದು ಅಂತ ಅರ್ಥ. ತಿಳಿಸ್ಕೊಡೋದ್ರಿಂದ ಕಥನಾತ್ ಆವಿಷ್ಕಾರೇಣ ಕಥೆ ಎರಡು ಅರ್ಥ. ತಿಳಿಸ್ಕೊಡೋದು ಅಷ್ಟೇ ಅಲ್ಲ, ತಿಳಿಯಾಗಿ ತಿಳಿಸ್ಕೊಡೋದು. ಮತ್ತೆ ತಿಳಿಯಾಗಿ ತಿಳಿಸ್ಕೊಡೋದ್ರಿಂದ ತುಂಬ ಜನಕ್ಕೆ ಯೋಗ್ಯರಾಗಿ ಜ್ಞಾನಿಗಳಾಗಿ ಬಿಟ್ಟು ಉದ್ಧಾರ ಆಗಿಬಿಡ್ತಾರೆ. ಆದ್ದರಿಂದ ನಾವು ಆಸ್ಥಾನಗಳಲ್ಲಿ ಚತ್ವರಾದಿಗಳಲ್ಲಿ ತಿದ್ಕೊಂಡು ಗಟ್ಟಿಯಾಗಿ ಹೇಳ್ತಾ ಹೋಗ್ಬಿಟ್ಟು ಹೇಗೆ ಪ್ರಕಥನೀಯಂ, ಜೋರಾಗಿ ಹೇಳ್ತಾ ಕೂಡಬಾರ್ದು ಅಂತ ಪ್ರಶ್ನೆ. ಈಗ ನಹಿ ಏವಂ ತ್ವರಮಾಣೆ ಸಿದ್ಧಿರ್ಭವತಿ. ಹಾಗಲ್ಲ. ಇವತ್ತು ಮೆಡಿಕಲ್ ಭಾರಿ ಶ್ರೇಷ್ಠ ಅಂತ ಬೀದಿಯರ್ ಪಾಠ ಮಾಡ್ತಾರಾ? ಮಾಡೋದಿಲ್ಲ. ಅಲ್ಲ, ರತ್ನಗಳು ಭಾರಿ ಶ್ರೇಷ್ಠ ಅಂತೇಳಿ ಗಾಡಿಯಲ್ಲಿ ತಡ್ಕೊಂಬರ್ತಾರ? ಬರೋದಿಲ್ಲ. ತರಕಾರಿ ತರ್ತಾರೆ, ಸ್ಟೀಲ್ ಪಾತ್ರೆ ಹಾಗೆ ತರೋದಿಲ್ಲ. ಯಾಕೆ? ಪ್ರಶಸ್ಸು ಎಲ್ಲರಿಗೂ ಹೇಳ್ಬೋದು. ಪ್ರಶಸ್ಸು ಎಂಬ ಮಾತಿನಲ್ಲೇ ಎಲ್ರಿಗೂ ಹೇಳಬೇಕಾಗಿಲ್ಲ. ಯಾರಿಗೆ ಹೇಳಬೇಕು? ಅದು ತೊಗೊಳ್ಳೋ ಅರ್ಹತೆ ಇರಬೇಕು ಅವ್ರಿಗೆ. ಇವತ್ತು ಅಂಗಡಿ ಜ್ಯುವೆಲ್ಲರಿ ಶಾಪ್ ಹೋದ್ರು ಕೂಡ ಎಲ್ಲ ನಿಮಗೆ ತೋರಿಸೋದಿಲ್ಲ. ಅವರು ಫಸ್ಟು ನೋಡ್ತಾರೆ ಇನ್ನು ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಅಂಥದ್ದನ್ನೇ ಮುಂದಿಡ್ತಾರೆ ಆರಿಸ್ಲಿಕ್ಕೆ. ಬೇರೆ ಯಾವುದಾದ್ರು ಕೊಡೋದಿಲ್ಲ. ಭಾರಿ ದೊಡ್ಡದಿರುತ್ತೆ. ಅದು ಕೇಳಿದ್ರು ಕೂಡ ನಿಮಗಿದು ಸಾಕು ಅಂತೇಳಿ ಪಾಪ ಆಹ್ವಾನ ಮಾಡೋದ್ರ ಬದಲು ಹುಷಾರಾಗಿ ಹೇಳಿ ಕಳಿಸ್ಬಿಡ್ತಾರೆ. ಅದು ಜಾಣತನ. ಆ ಅರ್ಥದಲ್ಲಿ ಪ್ರಶಸ್ತಾಗಿರೋದ್ರಿಂದ ಎಲ್ಲ ಕಡೆ ಹೇಳಬೇಡಿ. ಹುಡ್ಕೊಂಡು ಬರಬೇಕು. ಫಸ್ಟ್ ಆಸಕ್ತಿ ಇರಬೇಕು, ತಗೊಳ್ಳೋ ಶಕ್ತಿ ಇರಬೇಕು. ನಿಜಾನುಭಾವ ವರ್ಜಿತ ಮಹಾಪ್ರಯತ್ನ ಎಲ್ಲ ಅಪ್ಲೈ ಮಾಡ್ಬೇಕು. ಅದಕ್ಕೆ 3 ಇದ್ದವ್ರಿಗೆ ಮಾತ್ರ ಕೊಡಬೇಕು, ಕಂಡವರಿಗೆಲ್ಲ ಕೊಡ್ಲಕ್ಕೆ ಹೋಗ್ಕೊಡುದು. ನಹಿ ಏವಂ ತ್ವರಮಾಣೆ ಸಿದ್ಧಿರ್ಭವತಿ. ಯೋಗ್ಯರಲ್ಲ, ಅಯೋಗ್ಯರು ಕನ್ವರ್ಟ್ ಆಗ್ಲಿಕ್ಕಲ್ರಿ, ಯೋಗ್ಯರಿಗೆ ಹೇಳ್ತೀವಿ ಅಂತ ಕೇಳಿದರೆ ಯೋಗ್ಯರು ಹಾಗೆಲ್ಲ ಆಗಬಾರ್ದು. ಯಾಕಾಗಬಾರ್ದು? ಈ ಫಸ್ಟ್ ಇಯರ್ ದಿವಸ 3 ಪಾಠ ಒಟ್ಟಿಗೆ ಮಾಡಿ ಮುಗಿಸ್ಬಿಟ್ರೆ ಹೇಗಿರುತ್ತೆ ಕೋರ್ಸು? 1 ಇಯರ್ ಕೋರ್ಸ್ BSc. ನಾವು ಹೊಸ ಸಿಲೆಬಸ್ ಮಾಡಿದ್ದೇವೆ ಅಂತ ಕೇಳಿ ಯಾರೋ ಹೋಗ್ತಾರಾ? ಯಾಕೆ? ಆ ಕ್ವಾಲಿಟಿ ಇರೋದಿಲ್ಲ ಅಂತ ಗೊತ್ತು ಅವರಿಗೆ. ಬೇಗ 1 ವರ್ಷಕ್ಕೆ ಬೋದೋಗೋದಿಲ್ಲ. ಅದು 3 ವರ್ಷ, ಅದು ಇಂಟಿಗ್ರೇಟರ್ ಇನ್ನೂ ಜಾಸ್ತಿ ಆಗ್ಬಿಟ್ಟು ಬೇಸ್ ಆದ 4 ಇಯರ್ಸ್ ಆಗಿರೋ ಮಾಡಿಬಿಡ್ತಾರೆ. ಸಿಂಪಲಾಗಿ ಬರ್ಲಕ್ಕೆ ಬರ್ಲಕ್ಕೆ ಸಾಧ್ಯ ಇಲ್ಲ. ಅದು ಏನು ಸಾಧ್ಯಕ್ಕೆ ಬರಲೇ ಇಲ್ಲ. ಆ ಕ್ವಾಲಿಟಿ ಬರೋದಿಲ್ಲ. ಆದ್ದರಿಂದ 3 ವರ್ಷ 5 ವರ್ಷ ಯಾಕೆ ಪ್ರಿಸ್ಪೈನ್ ಮಾಡ್ತಾರೆ ಅಂದರೆ ಅಷ್ಟು ಟೈಮ್ ಬೇಕು ಅಂತ ಅರ್ಥ. ಅದಕ್ಕೆ ಇಲ್ಲದವ್ರು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಹಾಗೆ ಅವಸರಪಟ್ಟು ಹೇಳಬಾರ್ದು. ನಿಧಾನ ಹೇಳಬೇಕು ಅಂಥೇಳಿ ಶುರು ಮಾಡಬಾರ್ದು ಅಂತಲ್ಲ, ಬೇಗ ಹೇಳಬೇಕು ಅಂದರೆ ಒಂದು ಮುಗಿಸ್ಬಿಡ್ಬೇಕು ಅಂತಲೂ ಅಲ್ಲ. ಯೋಗ್ಯತೆ ತಕ್ಕಂತೆ ಸ್ಪೀಡ್, ಆಪ್ಟಿಮಮ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ಹಾಂ 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 ಇದೆಲ್ಲ ಹೇಳಿದ್ರೆ ತಿಳಿತಾ ಇಲ್ವಲ್ಲ, ಅದಕ್ಕೆ ಬೇಕು ಇವೆಲ್ಲ. ಏನು ಸ್ಪಷ್ಟೀಕರಣ ಇವೆಲ್ಲ. ಅವ್ರಿಗೆ ಒಂದು ಓಂ ಸಾಕೆ. ಇನ್ನೇನು ಆತಾನು ಯಾರೂ ಬೇಕಾಗಿಲ್ಲ. ಓಂಕಾರದಲ್ಲಿ ಎಲ್ಲ ಇದೆ. ತಗೊಳ್ಳೋ ಶಕ್ತಿ ನಿಮಗಿದೆಯಾ?
ಇವತ್ತು ಪೆನ್ ಡ್ರೈವಲ್ಲೆಲ್ಲ ಇದೆ, ನೀವು ಹಾಕೊಳ್ಳೋಕೆ ಬರುತ್ತಾ? ಮೊದಲು ಏನು ಬೇಕು ನಿಮಗೆ? ಅದನ್ನು ಹಾಕೊಳ್ಳೋಕೆ ಒಂದು ಜಾಗ ಬೇಕು ಫಸ್ಟ್. ಅದು ಪೆನ್ ಡ್ರೈವ್ ಇದ್ದಲ್ಲಿ ನಿಮ್ಮ ಪೆನ್ನು ನೀವೇ ಓದಕ್ಕೆ ಬರಲ್ಲ. ಅದು ಏನು ಬೇಕು ನಿಮಗೆ? ಓಪನ್ ಆಗಿ ವ್ಯವಸ್ಥೆ ಬೇಕಲ್ಲ, ಒಂದು ಡಿವೈಸ್ ಇರಬೇಕಲ್ಲ, ಇದೆಯಲ್ಲ ಅದಕ್ಕೆ. ಆ ಥರ ಅವ್ರ ತಲೆಗೆ ಹೋಗೋದಿಲ್ಲ ಅದು, ಅಷ್ಟು ಜಿ ಬಿ ಹಾಕೊಳ್ಳೋ ಶಕ್ತಿ ಇಲ್ಲೇ ಇಲ್ಲ ಅದಕ್ಕೆ. ಆದ್ದರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ. ಓಂಕಾರ ಎಲ್ಲ ಅರ್ಥ ಇದೆ. ಆ ಶಾಸ್ತ್ರ ಯಾರಿಗಿದೆ ಅಂದರೆ ಬ್ರಹ್ಮವಾಯಿಗಳಿಗಿದೆ. ಅವ್ರಿಗೆ ಒಂದೇ ಓಂ ಅಂತ ಹೇಳಿದ್ರೆ ಎಲ್ಲ ಬಂದು ಹೋಗ್ತಾರೆ. ಹಾಂ ಹೌದು, ಅಲ್ಲ, ಅಧಿಕಾರದ ಪ್ರಶ್ನೆ ಬಗ್ಗೆ ಕ್ಲಾರಿಫಿಕೇಶನ್ ಬಂತು. ಒಂದು ಬೇಗ ಹೇಳಿಬಿಡ್ಬೋದಾ ಅಂತ ಒಂದು ಪ್ರಶ್ನೆ ಬಂತು. ಇಲ್ಲಿ ಆ ಪ್ರಶ್ನೆ ಇರೋದು, ಬರೀ ಹೇಳೋದಲ್ಲ. ಬೇಗ ಬರಲಿ ಅಂತೇಳಿ ಎಲ್ಲ ಕಡೆ ಕೂತ್ಕೊಂಡು ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತೆ? ನಾನು ಬೇಗ ಮುಕ್ತಾನಾಗಿಬಿಡ್ತಾನೆ ಅಂತ. ಹಾಗೆಲ್ಲ ಆಗ್ಲಿಕ್ಕೆ ಬರೋದಿಲ್ಲ. ಯಾಕೆ? ಆ ರೀತಿ ಅವಸರ ಪಟ್ಟ ಊಟ ಮಾಡಿ 1 ನಿಮಿಷದಲ್ಲಿ ಊಟ ಮಾಡೋಕ್ಕೆ ಬರುತ್ತೆ? ಹೋಗಿ ನಿಮಗೆ ತುಂಬ ಅರ್ಜೆಂಟ್ ಇದ್ದ ಊಟ ಬೇಡ ಅಂತ ಏನು ತೊಗೋತಾನೆ ಅವನಾಗ? ಹಿಡಿದು ತಿನ್ನು ಪ್ರಸವನ ಕಾಫಿ ಸಾಕೋದು ಹೋಗ್ಬಿಡ್ತಾರೆ. ಯಾಕೆ? ಅದು ಆಗೋದಿಲ್ಲ, ಅದಕ್ಕೆ ಅಷ್ಟು ಬೇಗ ತಿನ್ನೋಕ್ಕಾಗೋದಿಲ್ಲ. ತಿಂದರೆ ಗಂಟೆ ಸಿಕ್ಕಾಕೊಡುತ್ತೆ ಅಷ್ಟೇ. ಅದಕ್ಕೊಂದು ಟೈಮ್. ಅನ್ನಕ್ಕೆ ಕೂಡ ಹೇಗೆ ಒಂದು ಮಾತಿದೆ, ಊಟಕ್ಕೆ ಕೊಡ್ಬೇಕಾದ್ರೆ ಬೇಗ ಆಡಿಸಿ ಆಮೇಲೆ ನಿಧಾನಾಗಿ ಊಟ ಮಾಡಿ. ಬಡಿಸೋದು ತಡ ಮಾಡಬೇಡಿ, ಊಟ ನಿಧಾನವಾಗಿ ಮಾಡಿ. ಇವ್ರು ಬಡಿಸೋದು ನಿಧಾನವಾಗಿ ಊಟ ಬೇಗ ಮಾಡಿ ಅಂದರೆ ಏನಾಗುತ್ತೆ? ಅಲ್ಲಿಗೆ ಊಟ ಮಾಡೋಕ್ಕಾಗೋದಿಲ್ಲ. ನಿಧಾನವಾಗಿ ಮಾಡಿ. ಇವ್ರು ಇದೇ ರೀತಿ ಅರ್ಜೆಂಟ್ ಕೆಲಸ ಹುಡ್ಕೊಂಡ್ಬಂದವರು ಕೂಡ ಊಟಕ್ಕೆ ಕೂತಿದ್ದಾರೆ ಅಂದರೆ ನಿಧಾನವಾಗಿ ಮಾಡಲಿ ಅಂತಾರೆ ಹೇಳ್ತಾ. ಯಾಕೆಂದರೆ ನಿಧಾನ ಮಾಡಿದಷ್ಟು ಅನ್ನ ಏನಾಗುತ್ತೆ? ಸರಿಯಾಗಿ ತಿಂತಾನೆ, ಎಂಜಾಯ್ ಮಾಡ್ತಾನೆ. ಊಟ ಅಂಬೋದು ಬರೀ ಇದಲ್ಲ, ಎಂಜಾಯ್ ಮಾಡೋದು. ಅದು ತುಷ್ಟಿ ಪುಷ್ಟಿ ಕ್ಷುದಪಾಯೋ ಅನುಘಾಸಂ. ಅದು ರುಚಿ ಇಲ್ಲ ಅಂತ ತಿಂದ ಬರೋದಲ್ವಾ? ಬರೀ ಆಹಾರ ಬೇಕಾಗಿರೋ ಹೊತ್ತೆ ಎಲ್ಲರೂ ಮಾಡಿಬಿಡ್ತಿದ್ರು. ರುಚಿ ಬೇರೆ ಬೇಕಾಗಿದೆ ಅವರಿಗೆ. ಅದೆಲ್ಲ ಬೇಕಾಗಿಲ್ವ? ಅದು ಯಾವಾಗ ಗೊತ್ತಾಗತ್ತೆ ನಿಮಗೆ? ನಿಧಾನ ತಿಂದರೆ ಮಾತ್ರ. ಎಲ್ಲರೂ ತಿನ್ನಕ್ಕೆ ಗಬ ಗಬ ತಿನ್ನೋದು ಅಂತ ಹೇಳ್ತಾರಲ್ಲ, ಅದು ತಿನ್ನಬಾರ್ದು ಅಂತ. ಶಾಸ್ತ್ರ ಪಾಠನು ಗಬ ಗಬ ಅಂತ ಆಗಬಾರ್ದು. ಹೇಗಾಗಬೇಕದು? ಗಬ್ಬಿಟ್ಟು ಹೋಗುತ್ತೆ. ಹಾಗೆ ಮಾಡಿದರೆ ಮಾಡಬೇಡಿ ಅಂತ ಅರ್ಥ. ಉತ್ತಾನ ದ್ವಾಸಿ ಏನು ಗೊತ್ತಾಗುತ್ತೆ? ರುಚಿ ಗೊತ್ತಾಗುತ್ತಾ? ಈ ಸರ್ತಿ 2 ಬಂದುಬಿಟ್ಟಿದೆ, ಪಂಜಿತಾಗುತ್ತೆ ನಿಮಗೆ. ಅವತ್ತು ಗೊತ್ತಾಗಲ್ಲ, ಬರ್ದಿವ್ಸ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಏನು ಉತ್ತರ ಕೊಟ್ಟಾಗಾಯ್ತು? ಈಗ ಹೇಳೋದಕ್ಕೆ ಬಡಿಸೋದು ಸರಿಯಾಗಿ ಬಡಿಸಿ, ಹೇಳ್ದಷ್ಟು ಬಡಿಸಿ, ಅವ್ರ ಊಟ ಮಾತ್ರ ನಿಧಾನವಾಗಿ ಮಾಡಿ. ಬಡಿಸೋಕೆ ಬರೋರು ಕೂಡ ಏನೋ ಮಾಡ್ತಾರೆ, ಬರ್ತೀರಿ ಆಮೇಲೆ ಬರ್ತೀವಿ, ಹೋಗಿ ಬರ್ತಾರೋ ಬಿಡ್ತಾರೋ, ಬರ್ತೀವಿ ಅಂತ ಹೇಳಿ ಬಿಡ್ತಾರೆ. ಗಡಿಬಿಡಿ ಮಾಡೋಕ್ಕೆ ಹೋಗೋದಿಲ್ಲ, ಮಾಡಬಾರ್ದು. ಹಾಗೆ ಇದು ಜ್ಞಾನನೂ ಹಾಗೇನೆ. ಜ್ಞಾನ ಇನ್ನೂ ಪ್ರಶಸ್ತ ಆದ್ದರಿಂದ ಏನು ಮಾಡಬೇಕು? ಇವತ್ತು ಕೇಳ್ಕೊಂಡು ಹೊರಟ್ಬಿಟ್ಟ, ಮತ್ತೆ ಕನ್ವಿನ್ಸ್ ಆದೆ ಅಂತ ಹೇಳಿಬಿಟ್ಟು ಬರೋದು ಮತ್ತೆ ಬಂದ. ನೀನು ಒಪ್ಕೊಂಡು ಹೋಗಿದ್ದೆಲ್ಲ, ಹಾಗೆಲ್ಲ ಬರಬಾರ್ದು ಅಂತ ಹೇಳಬಾರ್ದು. ಏನು ಹೇಳಬೇಕು? ಹೌದಾ, ಸರಿ ಆಗಬೇಕು. ಡಾಕ್ಟ್ರು ಕೂಡ ಅಷ್ಟೇ, ವಾಸಿಯಾಗಿತ್ತು ಮತ್ತೆ ಯಾಕೆ ಬನ್ನಿ ಅಂತ ಕೇಳೋದಿಲ್ಲ. ಬಂದರೆ ಟ್ರೀಟ್ ಮಾಡಬೇಕು ಅವನ್ನ. ಅದೇ ರೀತಿ ಎಷ್ಟೇ ಸತ್ ಪ್ರಶ್ನೆ ಕೇಳಿದರೂ ಕೂಡ ಏನು, ರೋಗಿಯ ಒಂದೇ ಗುಣ. ಡಾಕ್ಟ್ರ್ ಉದ್ದೇಶ ಏನು? ರೋಗ ವಾಸಿ ಮಾಡಬೇಕು. ವಾದಕತೆ ಉದ್ದೇಶ ಏನು? ತತ್ವ ನಿರ್ಣಯ ಆಗಬೇಕು. ಎಷ್ಟು ಸತ್ ಬರ್ತಾನೋ ಮುಖ್ಯ ಅಲ್ಲ. ಹೌದು ಇನ್ನೂ ಇದೆ ಅಂತ ನಾವೇ ಕೇಳಬೇಕು. ಆಯ್ತು, ಅಲ್ಲಿಗೂ ಹೇಳ್ತಾರೆ ನೀವು ಗೊತ್ತು ನಾಡಿ ಬೇಕಾದ್ರೆ ಮತ್ತೆ ಬಾ, ಯೋಚನೆ ಮಾಡಬೇಡ. ಅದು ಫುಲ್ ಕಾನ್ಫಿಡೆನ್ಸ್. ಅದು ಮತ್ತೆ ಬಂದರೆ ಹೊಡೋದಲ್ಲಿ ನೋಡು ನಿಮಗೆ ಆಗ ಹೇಳಬಾರ್ದು. ಎಷ್ಟು ಸರ್ತಿ ಬೇಕಾದ್ರೆ ಅದು ಬಂದಾಗೆಲ್ಲ ಅದೇ ಪ್ರಶ್ನೆ ಕೇಳಬೇಡ. ಮತ್ತೆ ಮತ್ತೆ ಪ್ರಶ್ನೆಯಲ್ಲಿ ಥರ ಅರ್ಥ ಮಾಡಿ ಗುರುತಿರ್ಬೇಕು ಅದರಲ್ಲಿ. ಇಲ್ಲೋದ್ರೆ ಅದು ತಲೆ ಕೆಟ್ಟೋಗುತ್ತಾಗ. ಇದನ್ನೆಲ್ಲ ತಿಳಿಸ್ತಾನೆ. ಈಗ ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಯಾವ ರೀತಿ ಮಾಡಬೇಕು. ನಮ್ಮಲ್ಲಿ ಒಂದೊಂದು ಪದ್ಧತಿ ಇದೆ. 8 ಕಡೆ ಒಟ್ಟಿಗೆ ಪಾಠಕ್ಕೆ ಹೋಗ್ಬಿಡೋದು. ಯಾವುದೂ ಕೇಳಿದಲ್ಲ ಕೊನೆಗೆ ಅವರಿಗೆ. ಯಾಕೆಂದರೆ ಇದಕ್ಕೆ ಅದಕ್ಕೂ ಡಿಸ್ಕನೆಕ್ಟೆಡ್ ಟೋಟಲಿ. ಅರ್ಥ ಆಯ್ತಾ? ಅದು ಸರಿ ಹೋಗೋದು. ಎಷ್ಟೋ ಸತ್ಯ ಸ್ಕೂಲು ಕಾಲೇಜಲ್ಲಿ ಕೂಡ ಒಬ್ಬ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ರೆ ಇನ್ನೊಬ್ರು ಹ್ಯಾಂಡಲ್ ಮಾಡಲ್ಲ. ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಿರ್ಬೇಕು. ಆ ಟಾಪಿಕ್ ಮಾತ್ರ ಅವರೇ ಮುಗಿಸ್ಬೇಕು. ಅವಾಗ ಏನಾಗುತ್ತೆ? ಫಿಸಿಕ್ಸಲ್ಲಿ ಎಲ್ಲ ಫಿಸಿಕ್ಸೇ MSc ಇದ್ರಲ್ಲ, ಎಲ್ಲರೂ ಒಬ್ಬರೇ ಮಾಡ್ಲಿಕ್ಕೆ ಬರೋಲ್ಲ. ಅದರಲ್ಲೂ ಎಷ್ಟೋ ಸಬ್ ಡಿವಿಷನ್ಸ್ ಹೇಳೋದ್ರಿಂದ ಅವರೇ ಹ್ಯಾಂಡಲ್ ಮಾಡ್ತಾರೆ. ಇಲ್ಲವರೆಗೆ ತಿಳಿಯೋದಿಲ್ಲ ಇವನಿಗೆ. ಇಷ್ಟು ಹೇಳಿನೇ ಪಾಪ ತಿಳಿಯೋದು ಕಷ್ಟ ಆಗೋದಿಲ್ಲ. ತಸ್ಮಾತ್ ವಿಚಾರ್ಯ ಯೋಗ್ಯಾನಾಮೇವ. ಇಷ್ಟು ನೋಡಿ, ಯೋಗ್ಯಾನಾಮೇವ ಫಸ್ಟ್. ಅತ್ವರಯ ಏವ, ತ್ವರೆ ಮಾಡದೇನೆ ಕಥಯಿತ್ವಾ ಸಿದ್ಧಿರ್ಭವತಿ. ಆಗ ಅವನಿಗೂ ಸಿದ್ಧಿ, ಹೇಳಿದವನಿಗೂ ಸಿದ್ಧಿ. ವಾದ್ಯ ಮಾಡ್ಕೊಂಬಿಟ್ರೆ ಉಳಿದಡಿಗೆ ಕೆಟ್ಟ ಹೋಗುತ್ತೆ. ಎಲ್ಲರಿಗೂ ಉಪಯೋಗ ಆಗಬೇಕಾದ್ರಿಂದ. ಆದ್ದರಿಂದ ಅವಸರ ಪಡಿಸಕ್ಕೆ ಹೋಗ್ಕೊಡೋದು. ಇತಿ ತ್ಯಕ್ವಾ ತ್ವರಾಂ ಬ್ರಹ್ಮ ವಿದ್ಯಾಂ ವದೇತ ಜನಾಯ ಯೋಗ್ಯಾಯ ಸದೈವ ವಿದ್ವಾನ್ ಇತಿ ಶ್ರುತೆ. ಇಷ್ಟೆಲ್ಲ ಅವ್ರ ಮಾತು. ಅದೇ ಕೊಟೇಶನ್ ಕೊಡ್ತಾರೆ, ಅದೇ ರೀತಿ ಶ್ಲೋಕ ಕೊಡ್ತಾರೆ. ಅದು ಆಧಾರ. ತ್ಯಕ್ವಾ ತ್ವರಾಂ ಬ್ರಹ್ಮ ವಿದ್ಯಾಂ ವದೇತ. ಎಲ್ಲ ವಿದ್ಯೆಗಳು ಹಾಗೇನೆ
ಬ್ರಹ್ಮವಿದ್ಯೆ ಭಾರಿ ಕಠಿಣ ಆದ್ದರಿಂದ ಇದು ವರ್ಷದ ಕೋರ್ಸು, ತಿಂಗಳ ಕೋರ್ಸ್ ಆಗಲಿಲ್ಲ. ಎಂಥ ಕೋರ್ಸ್ ಆಯಿತು? ಬಹೂನಾಂ ಜನ್ಮನಾಮ, ಜನ್ಮ ಜನ್ಮಗಳ ಕೋರ್ಸ್ ಆಯಿತು. 2 ಸರ್ತಿ ಹೇಳ್ತಾ, ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ. ಎಷ್ಟೇ ಅಧ್ಯಾಯ? ಎಷ್ಟೇ ಅಧ್ಯಾಯ ಅದು? 6ನೇ ಅಧ್ಯಾಯ. ಯೋಗಿ ಬಗ್ಗೆ ಹೇಳ್ಬೇಕು. ಅನೇಕ ಜನ ಹೇಳ್ಬೇಕಾದ್ರೆ ಶುಚೀನಾಂ ಶ್ರೀಮತಾಂಗೆ ಹೇಳಿಬಿಟ್ಟು ಈ ರೀತಿ ಅನೇಕ ಜನ್ಮಗಳಾದಮೇಲೆ ಸಿಗುತ್ತೆ ಅಂಥೇಳಿ. ಇದು ಯಾವ ಅಧ್ಯಾಯ? ಬಹುನಾಂ ಜನ್ಮನಾಮಂತೆ 7ನೇ ಅಧ್ಯಾಯ. ಅಲ್ಲಿ ಹೇಳ್ಬೇಕಾದ್ರೆ ವಾಸುದೇವ ಸರ್ವಸ ಮಹಾತ್ಮ ಸುದರ್ಲಭ. ಅದು ನೆನಪಿರ್ಬೇಕು. ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಶ್ಲೋಕದ ನಂಬರು, ಅಧ್ಯಾಯದ ನಂಬರು, ಅದು ಎತ್ತೆಲ್ಲ ಯಾಕೆ ಮಾಡೋದು ಅಂದರೆ ಹೆಚ್ಚು ನಮಗೇನು ಬರುತ್ತಾಗ ರೆಫರೆನ್ಸ್ ಭಾಳ ಸುಲಭ ಆಗುತ್ತೆ. ತಕ್ಷಣ ಹುಡುಕ್ಬಿಡ್ಬೋದು. ಇಲ್ಲ ಏನಾಗುತ್ತೆ, ಅದು ಅಡಿಗೆ ಮೇಲೆ ಯಾವುದೋ ಒಂದು ಎಲ್ಲ ಟೈಮ್ ಒಂದಕ್ಕೂ ಹೆಸರು ಬರೋದಿಲ್ಲ ಅಂತ ತಿಳ್ಕೊಂಬಿಡೋಣ. ಎಷ್ಟು ಕಷ್ಟಪಡ್ಬೇಕು, ಎಲ್ಲ ಒಂದೇ ಸೈಜ್ ಡಬ್ಬಗಳು. ದ್ವಾದಶಿ ಪಾರ್ಟಿಗೆ ಅಡಿಗೆ ಮಾಡ್ತಾ ಕೂತ್ಕೊಬಿಟ್ರೆ ಗತಿ ಏನಾಗುತ್ತೆ ಅಂತ. ಹಾಗಾಗಬಾರ್ದು. ನತ ನಾ ಚ ವಿರೋಧಾಭಾವಾತ್ ಇತಿ ಯಾವ ಸ್ತುತಿ ಇತ್ಯಾದೇಶ್ಚ ಮಾನಸ್ತೇನೇಭ್ಯ. ಇನ್ನೊಂದಿದೆ, ಅಯೋಗ್ಯರು ಕೇಳೋ ಚಾನ್ಸಸ್ ಇದೆ. ಇನ್ನೊಂದು ಸೇರಿಸಿದ್ರು. ಇದು ನೋಟ್. ಇದು ಮೊದಲನೇ ನೋಟ್ ಏನು? ತ್ವರೆ ಮಾಡಿಕೊಡ್ದು ಮೊದಲನೇ. 2ನೇ ನೋಟು ಅಯೋಗ್ಯರಿಗೆ ಕೇಳಿಸ್ಕೊಂಡ್ಬಿಡ್ತಾರೆ, ಹುಷಾರ್. ಎಲ್ಲ ಕಡೆ ಹೇಳ್ಕೊಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಕೇಳಿಸ್ಕೊಂಡ್ಬಿಡ್ತಾರೆ. ಇವತ್ತು ಗೂಗಲಲ್ಲಿ ಏನೇನೋ ಹಾಕ್ತಾರೆ, ಕೊನೆ ಒಂದು ಹೇಳ್ತಾರೆ ಇದು ಇನ್ಫಾರ್ಮೇಷನ್ಗೆ ಮಾತ್ರ, ಇದು ನಂಬ್ಕೊಂಡು ಏನೇ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಅದು ಹಾಕ್ತಾ ಹೋದ್ರೆ ಕೊಡೋದಿಲ್ಲ ಅವರು. ಅಲ್ಲೋನೇ ಮಾಡಲ್ಲ ಕೆಲವನ್ನೆಲ್ಲ ಕೂಡ. ಆ ನೋಟ್ ಹಾಕ್ಬೇಕು ಅವರು. ಇಟ್ಸ್ ಫಾರ್ ಜನರಲ್ ಸ್ಟೇಟ್ಮೆಂಟ್ ಓನ್ಲಿ, ಫಾರ್ ಜನರಲ್ ಇನ್ಫಾರ್ಮೇಷನ್ ಓನ್ಲಿ, ನಾಟ್ ಫಾರ್ ಪ್ರಾಕ್ಟೀಸ್, ನಾಟ್ ಫಾರ್ ಸೆಲ್ಫ್ ಮೆಡಿಕೇಷನ್ ಅಂತ ಹಾಕಿರ್ತಾರೆ. ಅದು ನೋಡಿ ಮಾಡ್ಕೊಳ್ಳೋರೇ ಜಾಸ್ತಿ, ವಿಚಾರ ಬೇರೆ. ಆದರೂ ಕೂಡ ನೋಟ್ ಅಂತ ಹಾಕಿಬಿಡ್ತಾರೆ. ನೀವು ಮುಡಿದು ನಿಮ್ಮನೆ ಮಾದ ಅಂತ ಅರ್ಥ. ಆದ್ದರಿಂದ 2 ರಿಸ್ಕ್ ಇರೋದ್ರಿಂದ ಆ ಕ್ವಾಲಿಟಿ ಫೇಲ್ ಆಗೋದು ಒಂದು, ಅಯೋಗ್ಯರು ರೀಚ್ ಆಗೋದು ಒಂದು. ಆದ್ದರಿಂದ ಕಂಡಲ್ಲಿ ಏನು ಮಾಡಿಕೊಡ್ರು ಇದು ಹೇಳಕ್ಕೆ ಹೋಗಬಾರ್ದು. ಅಂಗಡಿಗಳಲ್ಲೇ ಹೋಗಿ ಗನ್ ತೋರಿಸಿ ಹೊತ್ಕೊಂಡು ಹೋಗೋರಿದ್ದಾರೆ. ಇನ್ನು ಬೀದಿಯಲ್ಲಿ ಹೊತ್ಕೊಂಡವ್ರು ಏನು ಮಾಡ್ತಾರೆ, ಮನೆ ಬಿಟ್ಟು ಹೋಗೋರಾಗ ಒಯ್ದುಬಿಟ್ಟಿರ್ತಾರೆ. ಆಗಲೇ ಶೂಟ್ ಮಾಡ್ತಾರೆ, ಎತ್ಕೊಂಡು ಅವ್ರ ವೆಹಿಕಲ್ಗಳು ಅವರ ಸಮೇತನೇ ಒಯ್ದುಬಿಡ್ತಾರೆ. ಅದೆಲ್ಲ ಆಗೋದಿಲ್ಲ. ಪ್ರಶಸ್ತ ಅನ್ನೋ ಪದ ನಮಗೆ ಅರ್ಥ ಆದರೆ ಇದೆಲ್ಲ ತಿಳಿಯುತ್ತೆ. ಅಲ್ಲಿಗೆ ಉಳಿದದ್ದು ನಾಳೆ ದಿವಸ ಯಾವುದ ಇದೆಲ್ಲ ಅಪಶುದ್ರಾಧಿಕರಣ ಇಲ್ಲಲ್ಲಿ ಬರ್ತದೆ. ಅಪಶುದ್ರದ ಅಯೋಗ್ಯರು. ಅಯೋಗ್ಯರು ಅಂಥೇಳಿ 2 ಅರ್ಥ. ಅಯೋಗ್ಯರು ಅಂತ ತಕ್ಷಣ ನಮ್ಮದು ಕೆಟ್ಟ ಅರ್ಥ ಇದೆ. ಯೋಗ್ಯರಲ್ಲ, ಪಾರಿ ಕೆಟ್ಟವರು, ಆ ಅರ್ಥ ಅಲ್ಲ ಅದಕ್ಕೆ. ಇದಕ್ಕೆ ದೇ ಆರ್ ನಾಟ್ ಎಲಿಜಿಬಲ್ ಅಂತ. ಇದಕ್ಕೆ ದೇ ಆರ್ ನಾಟ್ ಎಲಿಜಿಬಲ್. ಯಾವುದಕ್ಕೆ? ಇಂದ್ರದೇವರು ಬ್ರಹ್ಮ ಪದವಿಗೆ ಅಯೋಗ್ಯರು ಗೊತ್ತಾ? ಅಲ್ಲ, ಅಯೋಗ್ಯರ ಅರ್ಹತೆ ಇಲ್ಲದವರು ಅಂತ ಅರ್ಥ. ಈ ಫಸ್ಟ್ ರ್ಯಾಂಕ್ ಇನ್ ಆರ್ಟ್ಸು ಸೈನ್ಸ್ಗೆ ಅವನು ಅಯೋಗ್ಯ. ನಮಗೆ ಅಯೋಗ್ಯ ಶಬ್ದ ಕೆಲವೆಲ್ಲ ಎಷ್ಟು ಅರ್ಥ ಬಂದ್ಬಿಟ್ಟು ಬೈಯೋತ್ತದಲ್ಲೇ ಬಂದ್ಬಿಟ್ಟಿದೆ ಅಯೋಗ್ಯ ಅಂತ. ಆ ರೀತಿ ತಿಳ್ಕೊಂಡು ಜನ ಏನು ತಿಳ್ಕೊಂಬಿಟ್ರೆ ಅದನ್ನು ಪಾಠ ಹೇಳಿದ್ರೆ ಅಷ್ಟೊಂದೇ ಕೇಳಿಸ್ಕೊಂಡ್ಬಿಡ್ತಾರೆ. ಎಷ್ಟು ಬೈತಾರೆ ನೋಡಿದ್ರೆ ಅಂತ ಹೇಳ್ತಾರೆ. ಹಿಂದಿನೆಲ್ಲ ಅರ್ಥ ಆಗಲ್ಲ ಅವರಿಗೆ. ನಾಟ್ ಎಲಿಜಿಬಲ್ ಅಂತ ಹೇಳಬೇಕು. ಎಲಿಜಿಬಿಲಿಟಿ ಇಲ್ಲ, ಅವತ್ತು ಕರೆಕ್ಟ್ ಮೀನಿಂಗ್. ಅದು ಬಿಡ್ದವ್ರಿಗೆಲ್ಲ ನೋಟ್ ಕೊಡಬೇಕು ಫಸ್ಟ್. ಅದು ಬೇರೆ ಪುಸ್ತಕ ಜನರೆಲ್ಲ ಬರಬೇಕಾದ್ರೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡಿ. ಯಾರನ್ನು ಬೈಯೋ ಪದಗಳೆಲ್ಲ ಇವು. ಅಲ್ಲಿ ಬೇಕಾದ ವಿಷಯಗಳನ್ನ ಹೇಳೋಕ್ಕೆ ಟೆಕ್ನಿಕಲ್ ವರ್ಡ್ಸ್ ಅವು. ಯಾವ ಸೆನ್ಸಲ್ಲಿ ತೊಗೊಳ್ಬಾರ್ದು, ಪಬ್ಲಿಕ್ ಡಿಕ್ಷನರಿ ಪ್ರಕಾರ ಅರ್ಥ ಮಾಡ್ಕೋಬಾರ್ದು. ಟೆಕ್ನಿಕಲ್ ನಾವೆಲ್ಲ. ನೆಕ್ಸ್ಟ್ ಅದೆಲ್ಲ ಭಾರಿ ಕಥೆಗಳು ಹೇಳ್ತಾರೆ. ಯಾವುದೋ ತಂದೆ ಮಗನಿಗೆ ಹೇಳಿದ್ದ, ಯಾವ್ದಾರು ರೋಗ ಬಂದರೆ ಬರಿ ಹಾಕಿ ಅಂತ ಹೇಳಿದ್ದ. ಅದು ಪಶು ಹೇಳ್ತಿರೋದು ಪಾಪ. ಅವನು ಮಗ ಅದಕ್ಕೆ ಕೆಡ್ಸ್ಕೊಬಿಟ್ಟ. ರಾಜಕುಮಾರಿಗೆ ಇರೋತ್ತು ಅವ್ನು ಕಾಯಿಸಿ ಬರೆ ಇಟ್ಟ ಆಗಿ ಮಾಡಿದ್ರೆ ಸತ್ತೋದ ಅಷ್ಟೆ. ಅದಕ್ಕೆ ಸಂಗತಿ ಅಂತ ಕೇಳ್ತಾ, ಯಾರಿಗೆ ನೋವು, ಯಾರು ಟ್ರೀಟ್ಮೆಂಟ್, ವೆಟರ್ನರಿ ಡಾಕ್ಟ್ರ್ ಅವನು. ಅವ್ರು ಹಿಂದಿನ ಕಾಲಕ್ಕೆ ಎಲ್ಲರಿಗೂ ಒಬ್ಬರೇ ಔಷಧಿ, ಅದೆಲ್ಲ ಡಿಫ್ರೆನ್ಸ್ ಇರಲಿಲ್ಲ. ಅದು ಯಾರು ಹೇಳಿದ್ರೆ ಔಷಧಿ ನೋಡಬೇಕು. ಆಮೇಲೆ ಇನ್ನೊಬ್ರು ಕೊಟ್ಟ ಔಷಧಿ ನೀವು ತೊಗೋಬೇಡಿ ಅಂತ ಹೇಳ್ತೀವಿ ಜನರಲ್ಲಿ. ಯಾಕೆಂದ್ರೆ ಡಾಕ್ಟ್ರ್ ಸ್ಟಡಿ ಮಾಡಿ ಕೊಟ್ಟಿರ್ತಾರೆ. ಆದ್ದರಿಂದ ನೀವೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಅದು ಯಾರು ಪಶುಗಳು ವೈದ್ಯ ಇದು ಮಾಡಿಬಿಟ್ರೆ ಏನು ಮಾಡ್ಬೇಕು ಹೇಳಿ. ಅದನ್ನೇ ಹೇಳ್ತಿರೋದು ನಾನೀಗ. ಬರಿ ಹಾಕಿದ್ದಾಯ್ತು ಹೊರತು ರೋಗವಾಸಿ ಆಗಲಿಲ್ಲ. ಇವ್ರಿಗೆ ಮತ್ತೆ ಬರಿ ಹಾಕ್ತಾರೆ ಅವರಿಂದ. ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನ. ಅದಕ್ಕೆ ಫೇಸ್ ಟು ಫೇಸ್ ಯಾಕೆ ಕೇಳಬೇಕು ಅಂದರೆ ಜವಾಬ್ದಾರಿ ಇದೆ ಅವರಿಗೆ. ಹೇಳೋನೇ ಕೇಳೋದೇ ಜವಾಬ್ದಾರಿ ಇದೆ. ಇದು ಹೇಸೆಗಳು ಏನು ಮಾಡಿಬಿಡತ್ತೆ, ಅದು ಯಾರ್ದಾಗ ಕೇಳಿಸ್ಕೊಂಡು ಏನೋ ಮಾಡಿದ್ರೆ ಏನೂ ಅರ್ಥ ಇಲ್ಲ, ತಪ್ಪಾಗತ್ತೆ. ಅದು ಕೇಳಿಸೋ ಹುಷಾರಾಗಿರ್ಬೇಕು. ಯಾರು ಹೇಳ್ತಾರೆ ಅದಕ್ಕೆ ಉಪಯೋಗಿಸ್ಬೇಕೇ ಹೊರತು ಎಲ್ಲದಕ್ಕೂ ಅಲ್ಲ. ಗೊತ್ತಾದರೆ ಬಿಟ್ಬಿಡ್ಬೇಕು ಡೌಟ್ ಇದೆ ಅಂತೇಳಿ.